ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕ ಶಿಕ್ಷಣದ ಜೊತೆಗೆ ಅವಶ್ಯಕವಾಗಿ ಶೌಚಾಲಯ ಬೇಕು. ಆ ಶೌಚಾಲಯ 2.5 ವರ್ಷ ಆಯಿತು ಸರ್, ಇನ್ನೂ ಆಗಿಲ್ಲ. ನಾನು 2 ಬಾರಿ ಸುದ್ದಿ ಮಾಡಿದ್ದೀನಿ. ZPCU ಲೋಕಂಡಿ ಅವರಿಗೆ ಫೋನ್ ಮಾಡಿ ಅವರಿಗೂ ಹೇಳಿದ್ದೀನಿ, DC ಅವರಿಗೆ ಹೇಳಿದ್ದೀನಿ, ಗೋಪಾಲ್ ಕೃಷ್ಣ ಬೇಳೂರವರಿಗೆ ದಯವಿಟ್ಟು ಫೋನ್ನಲ್ಲಿ ಹೊರಗಡೆ ಬರೋದು. ಗೋಪಾಲ ಕೃಷ್ಣ ಬೇಳೂರವರಿಗೆ ಫೋನ್ ಮಾಡಿದರೆ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲ, ಅದು ಸ್ವಲ್ಪ ಶಿಕ್ಷಣ ಸಚಿವರ ಕ್ಷೇತ್ರ, ನನ್ನ ವ್ಯಾಪ್ತಿಗೆ ಬರಲ್ಲ ಅಂತಾರೆ. ಹಾಗಾದರೆ ಶಿಕ್ಷಣ ಸಚಿವರಿಗೆ ಅದರ ಬಗ್ಗೆ ಒಂದು ಕಾಮನ್ ಸೆನ್ಸ್ ಇಲ್ವಾ ಅಲ್ವಾ? ಅದಕ್ಕೆ ನೋಟ್ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಹೆಚ್ಚು ಕಮ್ಮಿ 1 ತಿಂಗಳಿಂದ ನಾನು ಸುದ್ದಿ ಮಾಡ್ತಾ ಇದ್ದೀನಿ. ಲೋಕಾಯುಕ್ತ ಅದ್ರ ಬಗ್ಗೆ ಶೌಚಾಲಯ ಪ್ರಮುಖವಾಗಿ ಬೇಕು, ಓಕೆ, ಇಂಪಾರ್ಟೆಂಟ್ ಆಗಿ ಇವರಿಗೂ ಬರುತ್ತೆ. ಮತ್ತು BO ಇದ್ದಾರೆ, BO ವ್ಯಕ್ತಿಗೂ ಬರುತ್ತೆ. ಶಿಕ್ಷಣ ಕ್ಷೇತ್ರ ಕಚೇರಿಗಳಲ್ಲಿ ಶೌಚಾಲಯ ಇಲ್ಲದಿಲ್ಲ ಸರ್, ದಯವಿಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಶೌಚಾಲಯ ಬೇಕು. ನಮ್ಮದು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಅನ್ನೋ ಸಂಸ್ಥೆ ಇದೆ, ಜೋಳಿಗೆ ಹಿಡ್ಕೊಂಡು ಭಿಕ್ಷೆ ಬೇಡಿ ಆ ಒಂದು ಶೌಚಾಲಯ ಕಳಿಸ್ತೀವಿ. ಇದು ವಾರ್ನಿಂಗು ಹೌದು, ಖಡಕ್ಕಾಗಿ ನಾವು ಲೋಕಂಡಿಯವರಿಗೂ ಹೇಳಿದ್ದೀವಿ. ಇದು ಯಾವ ಅಧಿಕಾರಿಗಳು ನಾವೇನು ತಲೆ ಬಗ್ಸೋದು ಅವಶ್ಯಕತೆ, ನಮಗೇನು ಟ್ರಾನ್ಸ್ಪೋರ್ಟ್ ಸಸ್ಪೆಂಡ್ ಇಲ್ಲ. ಮತ್ತು ಅವರಿಂದ ಆಗಬೇಕು ಇಲ್ಲ, ನಮ್ಮ ಮಗ ಇಂಜಿನಿಯರು, ನಮ್ಮ ಊಟಕ್ಕೆ ಮನೆಯಲ್ಲಿ ಸಿಗುತ್ತೆ, ನಾವು ಸಾಮಾಜಿಕವಾಗಿ ಇದೇ ಥರನೇ ಮಾತಾಡೋದು, ನಮಗೆ ಯಾರ ಭಯನೂ ಇಲ್ಲ. ದಯವಿಟ್ಟು ಅದನ್ನೊಂದು ಶೌಚಾಲಯ ಮಾಡಬೇಕು. ಓಕೆ, ಜಿಲ್ಲಾಧಿಕಾರಿಗಳು ನೆರವೇರಿಸಬೇಕು ಅಂತ ಅದೇ ಬೇಕಿಲ್ಲ. ಆಮೇಲೆ ನೀರಾವರಿ ನಿಗಮದಿಂದಲೂ ಸಹ ವರದಾನಕ್ಕೆ ಒತ್ತುವರಿಯಾಗಿದೆ, ಅದಕ್ಕೆ ನೆರವೇರಿಸಬೇಕಂತ. ಈಗ AC ಅವ್ರನ್ನೇನ ನಿಮಗೆ ನಾವು ಗೊತ್ತಿದೆ. ಆ ಕೇಸ್ ರಾಮಕೃಷ್ಣ ಶಾಲೆದು ನಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬಂದಿತ್ತು. ನಾವು NDT ಟೆಸ್ಟ್ ಮಾಡಿಸಿ ಕನ್ಸಲ್ಟ್ ಅನಿಲ್ ಬಾಗಿ ಅಂತ ಹೇಳಿ ಕನ್ಸಲ್ಟೆನ್ಸ್ನ ಅಪಾಯಿಂಟ್ ಮಾಡಿಕೊಂಡು ಅವರಿಂದ ರಿಪೋರ್ಟ್ ತಗೊಂಡು ಬಿಲ್ಡಿಂಗ್ ಫಿಟ್ನೆಸ್ ಸದೃಢವಾಗಿದೆಯಾ ಇಲ್ವಾ ಅಷ್ಟೇ ನಮ್ಮ ಜವಾಬ್ದಾರಿ, ಅಷ್ಟು ನಾವು ಕೊಟ್ಟಿದ್ದೀವಿ. ನಾವು ಹಳೆ ಬಿಲ್ಡಿಂಗ್ ಕೊಟ್ಟಿದ್ದೀವಿ, ನಿಮಗೆ ಎಲ್ಲ ಕ್ಲಾರಿಫಿಕೇಶನ್ ಇರ್ತಲ್ಲ. ಈಗ ಪರಿಶೀಲನೆ ಮಾಡಿ ನಿಮ್ಮ ಸ್ಕೂಲ್ ದಿನ 12 ಕೊಡಿ. ಈಗ ಹಿಂಗಾಗಿದೆ ಸರ್, ವಿಶೇಷವಾಗಿ ಹೊರಗೆ